ಹೋಮ್ ಟೂರ್ ಮಾಡಬೇಡ ಅಂತ ಅಂದ್ಕೊಂಡಿದ್ದೀನಿ ಗೈಸ್. ಗೋಲಿಗೆ ಬೇರೆ ಏನೋ ಪ್ಲ್ಯಾನ್ ಮಾಡ್ಕೊಂಡಿದ್ದೆ, ಅದು ಇನ್ನೇನೋ ಆಯಿತು. ರಿನೋವೇಟ್ ಮಾಡಿಸ್ತಾ ಇದ್ದೆ. ಆಗಾಗ ನಮ್ಮಪ್ಪ ಈ ಥರ ಬಂದು ಒರೆಸ್ಕೊಂಡು ಹೋಗ್ತಾ ಇರ್ತಾರೆ. ಇಷ್ಟ ಆಗಿದೆ ನೋಡಿ, ಎಷ್ಟು ಗಲೀಜಾಗಿದೆ. ಇದ್ರದ್ದು ನನಗೆ ಹೆಂಗೆ ಫೀಲ್ ಬರ್ತಿದೆ ಗೊತ್ತಾ, ಮನೆ ಕಟ್ಸ್ಬೇಕಾದ್ರೆ ನಾವೆಲ್ಲರೂ ಇದ್ದು ಮನೆ ಕಟ್ಸ್ತಿದ್ವಲ್ಲ, ಆ ಥರ ಫೀಲ್ ಬಂತು. ಮತ್ತೆ ಮಹಾರಾಣಿಯವರು ಎಲ್ಲ ವೀಕ್ಷಣೆ ಮಾಡಿ ಸುಸ್ತಾಗಿದ್ದಾರೆ, ಅವರಿಗೆ ಎಳ್ನೀರು ಕೊಡ್ತಾ ಇದ್ದೀನಿ. ಟೆಂಪಲಿಗೆ ಹೋಗಲೇಬೇಕು ಇವತ್ತು, ರಾಯರು ದಿನ. ನಾನು ಹೇಳಿದ್ದು ನಮ್ಮ ಅಪ್ಪ ಒಪ್ಕೊಳಲ್ಲ, ನಮ್ಮ ಅಪ್ಪ ಹೇಳಿದ್ದು ನಾನು ಒಪ್ಕೊಳಲ್ಲ. ತುಂಬ ಚೆನ್ನಾಗಿತ್ತು. ಇವತ್ತು ನ್ಯೂ ಇಯರ್ ಅಲ್ವಾ. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಆರಾಮಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಸೂಪರ್ ಆಗಿದ್ದೀನಿ. ಇವತ್ತಿನ ವಿಶೇಷ ಏನಪ್ಪ ಅಂದರೆ ನ್ಯೂ ಇಯರ್. ನೆನ್ನೆ ಸೆಲೆಬ್ರೇಷನ್ಸ್ ಎಲ್ಲ ಆಯಿತು, ಆ ವಿಡಿಯೋ ನೋಡಿದ್ದೀರಾ ಅಂತ ಅಂದ್ಕೊತೀನಿ. ಆ್ಯಂಡ್ ಇವತ್ತು ಬೆಳಿಗ್ಗೆ ಇಂದನೇ ನಮ್ಮ ಮನೆ ಕೆಲಸ ಸ್ಟಾರ್ಟ್ ಆಗಿದೆ. ಅಂದರೆ ರಿನೋವೇಟ್ ಮಾಡಿಸ್ತಾ ಇದ್ದೆ. ಸೊ ತುಂಬ ಕೆಲಸ ಇತ್ತು. ಸೊ ಕಂಪ್ಲೀಟ್ ರಿನೋವೇಟ್ ಅಂತಲೂ ಅಲ್ಲ, ಸ್ವಲ್ಪ ಕೆಲಸ ಇತ್ತು. ಆ್ಯಂಡ್ ಸ್ವಲ್ಪ ಚೇಂಜಸ್ ಬೇಕಿತ್ತು. ಕೆಲವೊಂದು ಇಂಟೀರಿಯರ್ಸ್ ನಾನು ಮೊದಲೇ ಮಾಡಿಸಿದ್ದೆ, ಬಟ್ ಇತ್ತೀಚೆಗೆ ನನ್ನ ಫೀಡಲ್ಲಿ ಏನೇನೋ ಬಂದುಬಿಟ್ಟು ಅದು ಮಾಡಿಸೋಣ ಇದು ಮಾಡಿಸೋಣ ಅಂತ ತಲೆಯಲ್ಲಿ ಬಂದುಬಿಟ್ಟು ಸರಿ ಆಯ್ತು ಅದ್ಲಾಗ ಮಾಡಿಸೋಣ ಅಂತ ಒಂದೊಂದು ಕಿತ್ಸಿ ಬೇರೆ ಕಂಪಾರ್ಟ್ಮೆಂಟ್ಸ್ ಎಲ್ಲ ಹಾಕಿದ್ದೀನಿ. ಸೊ ಗೊತ್ತಿಲ್ಲ, ಒಟ್ಟು ಏನೋ ಒಂದು ಮಾಡಿಸ್ತಾ ಇದ್ದೀನಿ. ಇದು ಕಂಪ್ಲೀಟ್ ಆಗೋಕ್ಕೆ ಐ ಥಿಂಕ್ 10 days ಬೇಕು. ಯಾಕಂದರೆ ಇವರು ಬರ್ತಾರೆ, ಮತ್ತೆ ರಜೆ ಹಾಕ್ತಾರೆ ಕೆಲಸದವರು. ಸೊ ಹಾಗಾಗಿ ಕಷ್ಟ ಆಗ್ತಾಯಿದೆ. ಅಂದರೆ ಒಂದೇ ಸರಿ ಮಾಡಿದ್ರೆ ನಮಗೆ ಕೆಲಸ ಮಾಡೋಕ್ಕೂ ಕರೆಕ್ಟ್ ಆಗುತ್ತೆ. ಇಲ್ಲಾಂದರೆ ಬರೀ ಧೂಳು, ದಿನ ಸಂಜೆ ಧೂಳು ಹೊಡ್ಕೊಂಡು ನಾವು ಸೆಟಲ್ ಆಗಿ ಮಲ್ಕೊಳ್ಳೋಕ್ಕಾಗ್ತಾಯಿಲ್ಲ. ನನ್ನ ನ್ಯೂ ಇಯರ್ ಈ ಥರ ಆಗ್ತಾಯಿದೆ. ಸಂಜೆ ಟೆಂಪಲಿಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ಹೇಳಿಲ್ವಾ, ಗೋ ವಿತ್ ಅ ಫ್ಲೋ, ಹೆಂಗಾಗುತ್ತೆ ಹಾಗೆ. ಎಷ್ಟು ಆಗಿದೆ ನೋಡಿ, ಎಷ್ಟು ಗಲೀಜಾಗಿದೆ. ಇದನ್ನೆಲ್ಲ ನಾವು ಕ್ಲೀನ್ ಮಾಡೋ ಅಷ್ಟಿಗೆ ಯಪ್ಪ ಸೊಂಟ ಎಲ್ಲ ಮುರಿದೋಗುತ್ತೆ. ಆಲ್ರೆಡಿ ನಾನು ಬೆಳಿಗ್ಗೆಯಿಂದ ಕೆಲಸ ಮಾಡಿ ಸ್ಟಾರ್ಟ್ ಆಗಿದೆ. ಇವತ್ತಿಂದ ಸ್ಟಾರ್ಟ್ ಆಗಿದ್ದಲ್ಲ, ಒಂದು 3 days ಹಿಂದೆ ಸ್ಟಾರ್ಟ್ ಮಾಡಿದರು, ಮತ್ತೆ ರಜೆ ಹಾಕಿದ್ರು. ಇವತ್ತು ನ್ಯೂ ಇಯರ್ ದಿನ ಬಂದಿದ್ದಾರೆ. ಆ್ಯಂಡ್ ನಾಳೆನೂ ರಜೆ ಹಾಕಿ ನಾಡ್ದು ಬರ್ತಾರೆ. ಹಂಗೆ ಪೇಂಟ್ ಕೂಡ ನಡೀತಾ ಇದೆ. ಸೊ ಹಾಗಾಗಿ ನಮಗೆ ತುಂಬ ಕಷ್ಟ ಆಗ್ತಾಯಿದೆ. ಸೊ ಹಾಗೆ ಈ ಸರಿ ಹೋಮ್ ಟೂರು ಮಾಡಬೇಡ ಅಂತ ಅಂದ್ಕೊಂಡಿದ್ದೀನಿ ಗೈಸ್. ತುಂಬ ವರ್ಷ ಆಯಿತು ಮನೆ ಗೃಹ ಪ್ರವೇಶ ಆಗಿ. ಸೊ ಐ ಥಾಟ್ ಈ ವರ್ಷನಾದರೂ ಮಾಡೋಣ ಅಂತ. ಹೋದ ವರ್ಷ ಪ್ರಾಮಿಸ್ ಮಾಡಿದ್ದೆ, ಬಟ್ ಆಗಲಿಲ್ಲ ಕೆಲವು ಕಾರಣದಿಂದ. ಸೊ ಈ ವರ್ಷ ಆಗುತ್ತೆ. ಸೊ ನೋಡಿ ಗೈಸ್, ಎಲ್ಲ ಖಾಲಿ. ನಾನು ನೆನ್ನೆ ರಾತ್ರಿ ಇದೆಲ್ಲ ಮಲ್ಕೊಂಡಿದ್ದು. ವೈಟ್ ಪೇಂಟ್ ಆಗಬೇಕು, ಇನ್ನೂ ಒಂದು ಕೋಟು ಹಚ್ಚಿಲ್ಲ. ಸೊ ಇದು ಗ್ರೀನಲ್ಲೇ ಬರೋದಲ್ವಾ, ಜಾಸ್ತಿ ಕೋಟ್ ಹಾಕಬೇಕು. ನಾನು ಈ ವಾಲಿಗೆ ಬೇರೆ ಏನೋ ಪ್ಲ್ಯಾನ್ ಮಾಡ್ಕೊಂಡಿದ್ದೆ, ಅದು ಇನ್ನೇನೋ ಆಯಿತು. ಲಾಸ್ಟಿಗೆ ಈ ಥರ ಆಯಿತು. ಆಮೇಲೆ ಅಲ್ಲೊಂದು ಸ್ವಲ್ಪ ಕೆಲಸ ಮಾಡಿಸ್ತಾ ಇದ್ದೀನಿ, ಡೈನಿಂಗ್ ಇದರಲ್ಲಿ. ನಮ್ಮ ಅಪ್ಪ ಏನೋ ಇಟ್ಬಿಟ್ಟಿದೆ ಅಲ್ಲಿ ಮೇಲ್ಗಡೆ. ನಾ ಕಿಚನಿಗೆ ಅದೊಂದು ಸ್ಟೋರೇಜ್ ಬಾಕ್ಸ್ ಬರುತ್ತೆ. ಸೊ ಗೈಸ್, ಆಗಾಗ ನಮ್ಮ ಅಪ್ಪ ಈ ಥರ ಬಂದು ಒರೆಸ್ಕೊಂಡು ಹೋಗ್ತಾ ಇರ್ತಾರೆ. ಕಮೆಂಟ್ ಮಾಡ್ಬೋದು, ಅವ್ರಿಗೊಬ್ಬರೇ ಮಾಡ್ತಾಯಿದ್ದಾರೆ, ಕೆಲಸ ಮಾಡು ಅಂತ. ಇಷ್ಟೊತ್ತು ನಾನು ಕೆಲಸ ಮಾಡೇ ಬಂದಿರೋದು, ಆಯಿತಾ? ವಿಡಿಯೋ ನೋಡಿ ಯಾವತ್ತೂ ಜಡ್ಜ್ ಮಾಡಬಾರ್ದು ಒಬ್ಬ ಮನುಷ್ಯನ. ತಲೆ ಇಟ್ಕೊಳ್ಳಿ. ಆಫ್ ಮಾಡಿ. ಆ ಕಡೆ ಹಾಕಲ್ವಾ, ಇಲ್ಲಿಂದಾನೆ ಮಾತ್ರನಾ? ಹಾಂ ಸರಿ. ಒಳ್ಳೆ ಖಾಲಿ ಥರ ಫೀಲ್ ಆಗ್ತಾ ಇದೆ ಅಲ್ಲ, ಎಕೋ ಬರ್ತಿದೆ ಸೌಂಡ್. ಮಹಾರಾಣಿಯವರು ಎಲ್ಲ ವೀಕ್ಷಣೆ ಮಾಡಿ ಸುಸ್ತಾಗಿದ್ದಾರೆ, ಅವರಿಗೆ ಎಳ್ನೀರು ಕೊಡ್ತಾ ಇದ್ದೀನಿ. ನೋಡಿದವರು ತಪ್ಪು ತಿಳ್ಕೊತಾರೆ, ಓಹೋ ಈ ಥರ ಅಂತ. ನನಗೆ ಬಾಯಲ್ಲೆಲ್ಲ ಅಲ್ಸರ್ ಆಗಿದೆ. ಸೊ ದಿನ ಒಂದು ಎಳ್ನೀರು ಕುಡಿತಾ ಇದ್ದೀನಿ. ಇವಳು ನೋಡಿ, ಕಡಲೆ ಗಿಡ ತಿಂತಿದ್ದಾಳೆ. 1 ವರ್ಷ ಆದಮೇಲೆ ಕಡಲೆ ಗಿಡ ತಿಂತಾಯಿದ್ವಿ. ನನ್ನ ಫೇವ್ರೆಟ್ ಗೊತ್ತಾ. ನಾನು ಚಿಕ್ಕವಳಿದ್ದಾಗ ಸ್ಕೂಲಿಗೆ ಹೋಗಿ ಬಂದಾದಮೇಲೆ ಸಂಜೆ ತಂದಿರ್ತಾರಲ್ಲ, ಇಷ್ಟು ತಿಂತಾಯಿದ್ದೆ. ನಾನು ನಮ್ಮಪ್ಪ ತಿನ್ನೋದು ಕಾಂಪಿಟೇಷನ್ ಬೇರೆ. ಈಗೊಂದು ಮಾಡೋಣ, ನಿಂಗೆ ನಿಮ್ಮಪ್ಪಂಗೆ. ನಾನೇ ಗೆಲ್ಲೋದು. ಅವಾಗಿನ ಹೆಂಗೆ ತಿಂತಿದ್ದಾಳೆ ಅಂದರೆ, ಒಳ್ಳೆ ಮಂಗ ಗಬ 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 ತಿಂದಿದ್ದಾರೆ, ಹಂಗೆ ತಿಂತಿಯಾಳೆ. ಏನೋ ನೋಡೇ ಇಲ್ಲ ಅನ್ನೋರ ಥರ ತಿಂತಿಯಾಳೆ. ಚೆನ್ನಾಗೇ ಇಲ್ಲ. ಕೆಲಸ ಮಾಡಿ ಸುಸ್ತಾಗಿದೆ ಗೈಸ್.
ಎನರ್ಜಿನೇ ಇಲ್ಲ. ಬಟ್ ಏನೇ ಒಂದು ನನ್ನ ಛಲ ಬಿಡಬಾರ್ದು. ಈ ಒಂದು ವರ್ಷದಲ್ಲಿ ಲೈಕ್ ನನ್ನ ಫ್ಯಾನ್ಸಿಗೆ ಬೇಜಾರು ಮಾಡಬಾರ್ದು ಅಂತ ವೀಕ್ಲಿ ಟ್ವೈಸ್ ಅಥವಾ ಥ್ರೈಸ್ ವೀಡಿಯೋ ಬಿಡೋಣ ಅಂತ ಅಂದ್ಕೊಂಡಿದ್ದೀನಿ. ಹೇಗೆ ಅಂದ್ಕೊಂಡಿದ್ದೀನಿ ಗೊತ್ತಿಲ್ಲ, ಬಟ್ ಪ್ರಯತ್ನ ಮಾಡಬೇಕು. ಸೊ ಅದಕ್ಕೋಸ್ಕರ ಇವತ್ತು ವಿಡಿಯೋ ಮಾಡ್ತಾಯಿದ್ದೀನಿ. ಮನೆಯಲ್ಲಿ ಆರಾಮಾಗಿ ಚಿಲ್ ಔಟ್ ಮಾಡಿಕೊಂಡು ಆವಾಗಲೇ ನಮ್ಮ ಅಪ್ಪ ಅಮ್ಮನ ಜೊತೆ ಕೇಕ್ ಕಟ್ ಮಾಡಿಕೊಂಡು ಕೇಕ್ ತಿಂದು, ಸೊ ತುಂಬ ವರ್ಷ ಆಗಿತ್ತು ಅನಿಸುತ್ತೆ ಎಲ್ಲರೂ ಒಟ್ಟಿಗೆ ಇದ್ದು ಮತ್ತೆ ಕೆಲಸ ಸ್ಟಾರ್ಟ್ ಮಾಡ್ತಿರೋದು. ನನಗೆ ಹೆಂಗೆ ಫೀಲ್ ಬರ್ತಿದೆ ಗೊತ್ತಾ, ಮನೆ ಕಟ್ಸ್ಬೇಕಾದ್ರೆ ನಾವೆಲ್ಲರೂ ಇದ್ದು ಮನೆ ಕಟ್ಸ್ತಿದ್ವಲ್ಲ, ಆ ಥರ ಫೀಲ್ ಬಂತು. ಮತ್ತೆ ಅದು ಮಾಡೋದು ಬೇಡ, ಇದು ಮಾಡೋದು ಬೇಡ, ಅದು ಮಾಡಿಸು, ಆಮೇಲೆ ಅದು ಜಗಳ, ನಾನು ಬೇರೆ ಮಾಡಿಸೋಣ ಅಂತ. ನಮ್ಮಪ್ಪ ಇನ್ನೊಂದು ಅದು ಚೆನ್ನಾಗಿಲ್ಲ ಅಂತ. ಒಳ್ಳೆ ಚೆನ್ನಾಗಿದೆ ಕಾಂಬಿನೇಷನ್ನು. ನಾನು ಹೇಳಿದ್ದು ನಮ್ಮ ಅಪ್ಪ ಒಪ್ಕೊಳಲ್ಲ, ನಮ್ಮ ಅಪ್ಪ ಹೇಳಿದ್ದು ನಾನು ಒಪ್ಕೊಳಲ್ಲ. ಇದೇ ಪ್ರಾಬ್ಲಮ್ ನಮ್ಮ ಮನೇಲಿ ಅಂತ ಅಲ್ಲ, ಎಲ್ಲರ ಮನೇಲೂ ಅದೇ ಪ್ರಾಬ್ಲಮ್ ಗೈಸ್. ನಮ್ಮಮ್ಮ ಎಲ್ಲ ಮಾಡಿ ರೆಡಿ ಮಾಡಿದ್ದಾರೆ, ನಾನು ಅದನ್ನ ನೋಡ್ಕೊಬೇಕು. ಸೊ ಅದಕ್ಕೆ ಇದ್ರ ಮೇಲ್ಗಡೆ ಕೂತ್ಕೊಂಡು ನೋಡ್ತಾ ಇದ್ದೀನಿ ಅದು ಹೆಂಗಾಗುತ್ತೆ ಅಂತ. ನಮ್ಮಮ್ಮ ಕೆಲಸ ಒಪ್ಸೋಗಿದ್ದಾರೆ, ಸೊ ನಿಯತ್ತಾಗಿ ನೋಡ್ಕೊಳ್ಳೋಣ ಅಂತ ಎಲ್ಲ ಕೆಲಸ ಬಿಟ್ಟು ಟೀಮ್ ಮಾಡೋ ಕೆಲಸ ನೋಡ್ತಾ ಇದ್ದೀನಿ ಗೈಸ್. ಕರೆಂಟ್ ಇಲ್ಲ ಬೆಳಗಿಂದ. ಸೊ ಇದು UPS ಖಾಲಿ ಆಯಿತು, ಅಂದರೆ ಚಾರ್ಜ್ ಬ್ಯಾಟ್ರಿ ಹೋಗಿದೆ ಗೈಸ್. ನಮ್ಮ ಮನೆಗೆ ಒಬ್ಬರು ಗೆಸ್ಟ್ ಬಂದಿದ್ದಾರೆ, ಚೇತನ ಅವರು. ಸೊ ಇವಾಗ ಜಸ್ಟ್ ಬಂದರು. ನಿಮ್ಮ ಮಾಸ್ಕನ್ನು ಒಂದು ಸ್ವಲ್ಪ ಓಪನ್ ಮಾಡ್ತೀರಾ? ಐ ಮೀನ್ ತೆಗಿತೀರಾ? ಧೂಳು. ಓ ಮತ್ತೆ ಸ್ಟಾರ್ಟ್ ಆಯಿತು ಚೇತು. ಏನು ಧೂಳು? ಸುಮ್ಮನೆ ಎರಡೆರಡು ಕೆಲಸ ನಂದು. ಧೂಳು ರೆಡಿಯಾಗಿ ಬೇಗ ದೇವಸ್ಥಾನಕ್ಕೆ ಬರ್ತಾಳೆ ಅಂತ ಅಂದರೆ ಎಲ್ಲಿ ಅಕ್ಕ ಫುಲ್ಲು ಮನೆ ಕೆಲಸದಲ್ಲಿ. ನ್ಯೂ ಇಯರ್ ನ್ಯೂ ಭೂಮಿಕಾ, ನ್ಯೂ ಇಯರ್ ನ್ಯೂ ಭೂಮಿಕಾ, ನ್ಯೂ ಹೋಮ್. ತಗೊಳ್ಳೋಣ ಟೀ. ಇನ್ನೊಬ್ರೆಲ್ಲೋದ್ರು? ಹಾಯ್ ಮಾಡಿ ನನ್ನ ಚಾನಲ್ಗೆ. ಹಾಂ ಬಿಸಿ ಇದೆ ತಗೊಳ್ಳಿ. ಭೂಮಿಕಾ ಬಸವರಾಜ್. ಅವ್ರಿಗೆ ಮಾತ್ರ ಕಾಫಿ ಕೊಟ್ಟು ಕೂತ್ಕೊಂಡ್ರೆ ನಮಗೆ ಎಲ್ಲಿ ಕಾಫಿ ಕೊಡ್ತೀನಿ ತಡಿ, ನಮ್ಮಮ್ಮ ಮಾಡ್ತಿದೆ. ನಾವೆಲ್ಲ ಕೋವರ್ಕರ್ಸ್ ಥರ. ಇವೆಲ್ಲ ಎತ್ತಿಟ್ಟಿಲ್ವಾ? ಯಾರು ಇವೆಲ್ಲ ಎತ್ತಿಟ್ಟಿರೋದು? ಗೈಸ್ ನನ್ನ ರೂಮ್ ಎಷ್ಟು ಮೆಸ್ಸಿ ಆಗಿದೆ ನೋಡಿ. ಈ ಥರ ನನ್ನ ರೂಮ್ ಟೂರ್ ನೋಡಿರ್ತೀರಾ ಅಂತ ಅನಿಸುತ್ತೆ. ಅವಾಗ ಹೆಂಗಿತ್ತು ಇವಾಗ ಹೆಂಗಿದೆ ನೋಡಿ. ಅದೇ ಹೇಳೋದು, ಚೆನ್ನಾಗಿ ಕ್ಲೀನಾಗಿ ಇಟ್ಕೊಂಡ್ರೆ ಮಾತ್ರ ನೋಡೋಕ್ಕೆ ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ, ಇಲ್ಲ ಅಂದರೆ ಇಲ್ಲ. ಸೊ ಕೆಲಸ ಅಂತೂ ಪೂರ್ತಿ ಆಗಲಿಲ್ಲ. ಇಂಟೀರಿಯರ್ ನಾಳೆ ರಜಾ, ಮತ್ತು ನಾಡಿಂದ ಸ್ಟಾರ್ಟ್ ಮಾಡ್ತೀನಿ ಅಂತ ಅಂದರು. ಅವ್ರು ಹೊರಟರು. ಸೊ ಪೇಂಟಿಂಗು ಒಂದು ಕೋಟ್ ಅಲ್ಲ, ಸೊ ಇವತ್ತಿನ ಫುಲ್ ಮುಗಿಸ್ತಾರೆ ರಾತ್ರಿಗೆ. ಸೊ ಕೆಲಸ ಪೂಜೆ ಅಂದರೆ ಟೆಂಪಲಿಗೆ ಹೋಗಿ ಬಂದಾದಮೇಲೆ ಕೆಲಸ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡೆ, ಅಂದರೆ ಕ್ಲೀನಿಂಗ್ ಕೆಲಸ. ಸೊ ಅದಕ್ಕೆ ಸ್ನಾನ ಮಾಡಿಕೊಂಡು ರೆಡಿ ಆಗ್ತಾಯಿದ್ದೆ. ಸೊ ಟೆಂಪಲಿಗೆ ಹೋಗಲೇಬೇಕು ಇವತ್ತು, ನ್ಯೂ ಇಯರ್ ದಿನ, ಆಮೇಲೆ ರಾಯರು ದಿನ. ಸೊ ಅದಕ್ಕೆ ರೆಡಿ ಆಗ್ತಾಯಿದ್ದೆ ಗೈಸ್. ಎಷ್ಟು ಸಂದಿಲ್ ರೆಡಿ ಆಗ್ತಾಯಿದ್ದೀನಿ ನೋಡಿ. ಈ ಕಡೆ ಎಲ್ಲ ಇಲ್ಲಿ ತೋರಿಸಿಲಿ, ಧೂಳೆಲ್ಲ ತೋರಿಸು. ಯಪ್ಪ, ಈ ಚಿಕ್ಕ ಧೂಳು, ದೊಡ್ಡ ಕಸಗಳೆಲ್ಲ ತೆಗ್ದಾಕ್ಬೋದು. ಚಿಕ್ಕ ಕಸ ಅಂದರೆ ಡಸ್ಟ್ ಇರುತ್ತಲ್ಲ, ತುಂಬ ಕಷ್ಟ. ಬೆಳಿಗ್ಗೆ ಬಂದಿದೆ, ಇವಾಗ ನಮ್ಮ ಮನೆಗೆ ಬಂದಿದ್ಯಲ್ಲ. ಕೆಲಸ ಮಾಡ್ಬಾ. ಒಳ್ಳೆ ದರ್ಶನ ಆಯ್ತೇನಮ್ಮ? ತುಂಬ ಒಳ್ಳೆ ದರ್ಶನ ಆಯಿತು. ಇಟ್ ವಾಸ್ ಅ ಪೀಸ್ಫುಲ್ ಡೇ. ಗುರುವಾರ ರಾಯರ ವಾರದಿಂದ ಈ ಒಂದು ಹೊಸ ವರ್ಷ ಶುರು ಆಗಿದೆ. ಸೊ ರಾಯರೇ ಎಲ್ಲ ನೋಡ್ಕೊಳ್ತಾರೆ ಅನ್ನೋ ಒಂದು ಹೋಪಿಂದ ನಾನು ಈ ವರ್ಷನ ಪ್ರಾರಂಭ ಮಾಡ್ತಾ ಇದ್ದೀನಿ. ಸೊ ಹೋಪ್ಫುಲಿ ಎಲ್ಲ ಒಳ್ಳೇದಾಗಲಿ ಆ್ಯಂಡ್ ಒಳ್ಳೇದಾಗತ್ತೆ, ನಮ್ಮ ಆಡಿಯನ್ಸಿಗೂ ಕೂಡ ಒಳ್ಳೇದಾಗಲಿ ಅಷ್ಟೇ. ಬೇಗ ದರ್ಶನ ಆಯಿತು, ಬಟ್ ತುಂಬ ಚೆನ್ನಾಗಿತ್ತು. ಇವತ್ತು ನ್ಯೂ ಇಯರ್ ಅಲ್ವಾ, ಸೊ ಎಲ್ಲರೂ ಬಂದಿದ್ರು. ಇವಾಗ ಹೋಗಿ ಬ್ಯಾಕ್ ಟು ವರ್ಕ್. ಯಪ್ಪ, ಇವಾಗ ಮತ್ತೆ ಧೂಳು ನೋಡಬೇಕಲ್ಲ ಮನೆದು.
ನಮ್ಗೆ ಅದೇ ತಲೆ ಬಿಸಿ ಆಗ್ತಾ ಇದೆ. ಅಮ್ಮಂಗೆ ಬೇರೆ ಸೊಂಟ ನೋವು ಆಯಿತಾ, ಪಾಪ ಅವರು ಸ್ವಲ್ಪ ಕೆಲಸ ಮಾಡಿಕೊಡ್ತಾರೆ, ಬಟ್ ಆದರೂ ನಾವು ಕೆಲಸ ಮಾಡಬೇಕು ಇವಾಗ. ಆ್ಯಂಡ್ ಅಷ್ಟೇ ಗೈಸ್, ಏನಂತ ಎಲ್ಲ ಅವ್ರು ನೋಡ್ತಾ ಇದ್ರು ಯಾರೋ ಒಬ್ರು, ಅದಕ್ಕೆ ತೋರಿಸ್ದೆ, ಬಟ್ ನಿಮಗೆ ಕಾಣಲಿಲ್ಲ ಅಷ್ಟೇ. ನಮ್ಮನೆ ರೋಡು ಬೇರೆ ಸರಿ ಇಲ್ಲ, ಸೇಮ್ ನಮ್ಮನೆ ಹೆಂಗಿದೆ ಹಂಗೆ ರೋಡ್ ಆಗಿಬಿಟ್ಟಿದೆ, ಫುಲ್ ಧೂಳು. ಯಪ್ಪ ಅವಾಗಿಂದ ನೆಲ ಬರ್ಸಿ ಸುಸ್ತಾಯಿತು ಸ್ವಲ್ಪ. ಈ ಪೇಂಟಿನ ಕಳೆ ಹೋಗ್ತಾನೆ ಇಲ್ಲ. ಇನ್ನು ನಾಳೆ ಒಂದು ಸರಿ ಇದೆ, ಇವಾಗ ಫುಲ್ ಪೇಂಟ್ ಹೊಡೆದಿಲ್ಲ. ನಾಳೆ ನನ್ನ ರೂಮು ಮತ್ತು ಶೂ ರೂಮ್ ಒಂದು ಉಳ್ಕೊಂಡ್ಬಿಟ್ಟಿದೆ, ಅದಕ್ಕೆ ಸ್ವಲ್ಪ ಹಂಗಂಗೆ ಕೆಲಸ ಮಾಡಿಸ್ಕೊಂಡಿದ್ದೀವಿ ಅಷ್ಟೇ. ಸೊ ಇವಾಗ ತಾನೇ ಫುಲ್ ಫ್ರೆಶ್ ಆಗಿ ಎಲ್ಲ ಕ್ಲೀನಾಗಿದೆ. ಇನ್ನು ಇದಕ್ಕೆ ಪೇಂಟ್ ಆಗಿಲ್ಲ ನನ್ನ ರೂಮಿಗೆ ಮತ್ತು ಶಿವ ರೂಮಿಗೆ. ಸ್ವಲ್ಪ ಅಲ್ಲಿ ಇಲ್ಲಿ ಕೆಲಸ ಇದೆ, ಕ್ಲೀನಾಗಂತೂ ಮುಗಿಸಿಲ್ಲ, ಬಟ್ ಧೂಳು ಅದೆಲ್ಲ ಒರೆಸಿ ಮನೆಯೆಲ್ಲ ಕ್ಲೀನ್ ಮಾಡಿ ಬಂದೆ. ಇವತ್ತು ವರ್ಕೌಟ್ ಬೇರೆ ಸ್ಟಾರ್ಟ್ ಮಾಡಿದ್ನ, ಕಾಲು ಫುಲ್ಲು ನೋವು, ಪೇನ್ ಇದೆ. ಆ್ಯಂಡ್ ಇವಾಗ ಒಳ್ಳೆ ನಿದ್ದೆ ಬರುತ್ತೆ. ಊಟ ಮಾಡಿ ಅದು ಬಿಗ್ ಬಾಸ್ ನೋಡಿಕೊಂಡು ಊಟ ಮಾಡಿ ಮಲ್ಕೊಂಬಿಟ್ರೆ ನಾಳೆ ಬೆಳಿಗ್ಗೆ ಕಂಡುಬಿಡ್ತೀನಿ. ಸೊ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ಒನ್ಸ್ ಅಗೇನ್ ಹ್ಯಾಪಿ ನ್ಯೂ ಇಯರ್. ಇನ್ನು ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಆ್ಯಂಡ್ ನಿಮ್ಮ ಆಶೀರ್ವಾದ ಸದಾ ನಮ್ಮ ಮೇಲಿರಲಿ ಅಂತ ಭಾವಿಸ್ತಿದ್ದೀನಿ. ಸೊ ಬಾಯ್ ಗೈಸ್, ಲವ್ ಯು ಆಲ್, ಟೇಕ್ ಕೇರ್ ಆ್ಯಂಡ್ ಶುಭರಾತ್ರಿ.